ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿರುವಂತಹ ರಂಜಿತ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ಕೂಡ ಒಬ್ಬರ ಮೇಲೆ ಕೈ ಮಾಡ್ಬಿಡ್ತಾರೆ ಅಂತ ಹೇಳಿ. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಲಾಯರ್ ಜಗದೀಶ್ ಅವರ ಮೇಲೆ ಕೈಯನ್ನ ಮಾಡಲಿಕ್ಕೆ ಹೋದಾರ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಎವಿಕ್ಟ್ ಅನ್ನ ಮಾಡಿ ಬಿಸಾಕಲಾಯಿತು. ಹೊರಗಡೆ ಬಂದ ಮೇಲೆ ಒಳ್ಳೆ ಅವಕಾಶವನ್ನ ಮಿಸ್ ಮಾಡ್ಕೊಂಡಂತಹ ರಂಜಿತ್ ಅವರು ತುಂಬಾ ಸೀರಿಯಲ್ಗಳಾಗಿರ್ಬೋದು ಮತ್ತಿತರ ಸಿಕ್ಕಾಪಟ್ಟೆ ಅವಕಾಶಗಳು ಕಡಿಮೆ ಆಗೋದು. ಆದರೆ ಈಗ ಮತ್ತೊಮ್ಮೆ ರಂಜಿತ್ ಅವರು ಸುದ್ದಿಯಲ್ಲಿದ್ದಾರೆ. ಅದೇನಂತ ಹೇಳಿದ್ರೆ ತಮ್ಮ ಕುಟುಂಬದ ಗಲಾಟೆ. ಹೌದು, ತಮ್ಮ ಕುಟುಂಬದ ಗಲಾಟೆ ಈಗ ಎಲ್ಲ ಕಡೆ ವಿಡಿಯೋ ಆಗಿ ವೈರಲ್ ಆಗ್ತಾ ಇದೆ. ತನ್ನ ಹೆಂಡತಿ ಹಾಗೂ ತನ್ನ ಅಕ್ಕನ ನಡುವೆ ನಡೆದಿರುವಂತಹ ಒಂದು ಜಗಳ, ಹೊಡೆದಾಟ ಹಾಗೂ ಹಲ್ಕ ಮಾತುಗಳನ್ನ ಬೈಕೊಂಡಿರುವಂತದ್ದು ತುಂಬಾ ವೈರಲ್ ಆಗ್ತಾ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಬರ್ತಾ ಇದೆ. ಸೊ ನಿಮಗೆ ಗೊತ್ತಿರಬಹುದು, ರಂಜಿತ್ ಅವರು ಒಳ್ಳೆ ದೇಹದಾಡೆ ಇರುವಂತಹ ಒಬ್ಬ ಮನುಷ್ಯ. ತನ್ನ ಅಕ್ಕ ಭಾವನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಅವರ ಅಕ್ಕ ಮತ್ತೆ ಭಾವ ಇಬ್ರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವರನ್ನ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಇತ್ತೀಚೆಗೆ ಈಗ ಬರ್ತಿರುವಂತಹ ಒಂದು ವಿಡಿಯೋಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ರಂಜಿತ್ ಅವರ ಪತ್ನಿ ತಮ್ಮ ಅಕ್ಕನಿಗೆ ನನ್ನ ಮನೆಯಲ್ಲಿ ಬಂದು ನನ್ನ ಹೇಳನ್ನ ತಿನ್ನಕ್ ಬಂದಿದ್ಯಾ ಅಂತ ಹೇಳಿ ಕೆಟ್ಟ ಪದಗಳನ್ನ ಬಳಸ್ತಿದ್ದಾರೆ. ಇದು ನನ್ನ ಮನೆ ಅಂತ ಹೇಳಿ ಅವರ ಅಕ್ಕನೂ ಕೂಡ ಹೇಳ್ಕೊತಿದ್ದಾರೆ. ಬಟ್ ರಂಜಿತ್ ಅವರು ಸಂಪೂರ್ಣವಾಗಿ ತಮ್ಮ ಪತ್ನಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಪತ್ನಿ ಅಂದ್ರೆ ರಂಜಿತ್ ಅವರ ಪತ್ನಿನೂ ಕೂಡ ತಮ್ಮ ಸ್ವಂತ ಮಾವನಿಗೆ ನನ್ನನ್ನ ಕರ್ಕೊಂಡು ಬಂದು ನನ್ನನ್ನ ಸಾಯಿಸಬೇಕು ಅಂತಿದ್ದೀರಾ ಅನ್ನೋ ಒಂದು ಆರೋಪವನ್ನು ಕೂಡ ವಿಡಿಯೋದಲ್ಲಿ ಮಾಡಿರೋದನ್ನ ನೋಡಬಹುದು. ಸಂಪೂರ್ಣವಾಗಿ ಒಂದು 3 ನಿಮಿಷದ ವಿಡಿಯೋನ ಮಾಡ್ಕೊಂಡು ಇಬ್ರು ಕೆಟ್ಟ ಪದಗಳನ್ನ ಬಳಸ್ಕೊಂಡು ಬೈದಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತನ್ನ ಭಾವನ ಮೇಲೆ ರಂಜಿತ್ ಅವರು ಹಲ್ಲೆ ಮಾಡಿದ್ದಾರೆ ಅಂತಾನೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸೊ ಸೆಲೆಬ್ರಿಟಿಗಳ ಜೀವನ ಎಷ್ಟು ಮುಖ್ಯವಾದದ್ದು ಅಷ್ಟೇ ಗೌಪ್ಯವಾಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಗೊತ್ತಿರಬಹುದು, ಇಂತಹ ವಿಡಿಯೋಗಳು ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಿರ್ಬೋದು. ರ್ಯಾಪಿಡೋ ಆಟೋದವರು ಹಾಗೆ ಹೀಗೆ ಮಾಡಿದ್ರು ಅಂತ ಹೇಳಿ ಕೇಳ್ತಾ ಇದ್ವಿ. ಬಟ್ ಈಗ ರಂಜಿತ್ ಅವರ ಬಾಳಲ್ಲೇ ಇದು ಆಗೋಗಿದೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ತಮ್ಮ ಸಂಪೂರ್ಣವಾದಂತಹ ಒಂದು ಪರ್ಸನಲ್ ಲೈಫ್ ಅನ್ನ ಜನಗಳ ಮುಂದೆ ಹಾಕ್ಬಿಟ್ಟಿದ್ದಾರೆ. ಕೇವಲ ಮದುವೆಯಾಗಿ 2-3 ತಿಂಗಳಲ್ಲೇ ಈ ರೀತಿ ದೊಡ್ಡ ಜಗಳ ಆಗಿ ತಮ್ಮ ಪತ್ನಿಯಿಂದ ಎಲ್ಲರ ಮುಂದೆನೂ ಕೂಡ ಮಾನವನ್ನ ಕಳ್ಕೊಳ್ಳುವಂತಹ ಒಂದು ಸಿಚುವೇಶನ್ಗೆ ರಂಜಿತ್ ಅವರು ಬಂದುಬಿಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಜಗಳ ಯಾವ ಮಟ್ಟಕ್ಕೆ ಹೋಗುತ್ತೆ? ರಂಜಿತ್ ಅವರನ್ನ ಪೊಲೀಸರು ಈಗ ಕರೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಏನಾದರೂ ಅವರು ಅವರ ಭಾವನ ಮೇಲೆ ಹಲ್ಲೆ ಮಾಡಿದ್ದು ಸಂಪೂರ್ಣವಾಗಿ ಗೊತ್ತಾಯಿತು ಅಂದ್ರೆ ಅವರು ಅರೆಸ್ಟ್ ಆಗೋ ಸಾಧ್ಯತೆಗಳು ಕೂಡ ಇದೆ. ಕೇವಲ ವಿಚಾರಣೆಗೆ ಮುಗಿತದೋ ಅಥವಾ ಇದು ಕೇಸು ಕೋರ್ಟು ಕಚೇರಿ ಅಂತ ಹೇಳಿ ಅಲ್ದಾಡ್ಬೇಕಾಗುತ್ತೋ ಅಂತ ಅಲ್ಲಿ ಕಾದು ನೋಡ್ಬೇಕಾಗತ್ತೆ. ಬಿಗ್ ಬಾಸ್ ಅಲ್ಲಿ ಹೆಸರು ಮಾಡಿದಂತಹ ರಂಜಿತ್ ಒಂದೇ ಹೆಸರಿಗೆ ತನ್ನ ಹೆಸರನ್ನ ಎಲ್ಲೋ ಹಾಳು ಮಾಡ್ಕೊಂಡ್ರ ಅಂತ ಹೇಳಿ ಈ ವಿಡಿಯೋದಿಂದ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಏನಿದ್ರು ಇವರು ಬರೀ ರೌಡಿಸಮೇ ಆಗೋಯ್ತು. ಅಕ್ಕನಿಗೆ ಕರ್ಕೆ ಅಂತ ಕರೆಯುವಂಥದ್ದು, ಅಪ್ಪನಿಗೆ ಮಾತಾಡುವಂಥದ್ದು, ಹಾಗೆ ತನ್ನ ಸ್ವಂತ ಭಾವನ ಮೇಲೆ ಹಲ್ಲೆ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕೇಳ್ತಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ವಿವರಗಳನ್ನ ನಾವು ಎಲ್ಲಾ ಕಡೆನೂ ನೋಡಬಹುದಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.